ಇದೆಲ್ಲ ಫುಲ್ ಇಲ್ಲಿಗಲ್ಲ ಇದು. ಇಲ್ಲಿಗಲ್ಲ ಇದೆಲ್ಲ 6 5 ಗಾಡಿಗಳೆಲ್ಲ ನಂಬರ್ ಪ್ಲೇಟ್ಗಳಿದ್ರೆ ಇರ್ತಾರೆ. మాకే దగ్గర ఒక 100 లోడ్లు దిమ్ములు కావాలా 100 లోడ్లు ఒక లోడ్ 2 లోడ్లు అంటే 100 లోడ్లు అంటే ఎట్లా ಸರ್ವೆ ನಂಬರ್ ಇದೆ ಸರ್ವೆ ನಂಬರ್ ಇದೆ ಸರ್ವೆ ನಂಬರ್ ಇತ್ತಾನೆ ಇದೆ ಪೊಲೀಸ್ ಕಾರ್ಡ್ ಕೊಟ್ಕೊಡ ಕುಟಿಗಾಯ್ ಯೂಸ್ ಆಯಿಲ್ಲ ಕರೆಕ್ಟ್ ಅದು ಸಂಬಂಧ ಇದೆಲ್ಲ ಇವರ ಚೆಲ್ಲಿರೋದು ಅವ್ರು ಆ ಕಡೆ ಇರೋದು ಅವರು ಆ ಕೆಳಕ್ಕೆ ಗೋಮಾಳ ಕೊಸ ತೊಕ್ಕ ಸರ್ ఫోన్ కూడా లేదు బెదిరించకు బెంగళూరు బెదిరించకపోతే దానికి ಕಾನೂನು ಪ್ರಕಾರ ಅವರು ಕುರಿ ಮೇಯಿಸೋರು ಪೊಸಿಷನ್ ತಪ್ಪದೆ ಅವ್ರು ತಾಲೂಕು ಇದ್ದಾರೆ ಅವರು ಪರಿಶಿಷ್ಟ ಗೋಮಾಳ ಇದು ಅದು ಪೊಸಿಷನ್ ಇದ್ದಾನೆ ಸಾಕ್ಷಿ ಮಾಜಾರ್ ಮಾಡಿ ನ್ಯಾಯ ಬೇಕು ಕಣ್ಣಪ್ಪ ಅವರೇ ಅವರು ಕಂಪ್ಲೇಂಟ್ ರೋಡಿಗೆ ಕರ್ಕೊಂಡು ಅವ್ರ ಮೇಲೆ ಇದು ಬಂದಿದ್ರು నువ్వేం మంజూరు అంటే లెటర్ ఎత్తుకుంటరా లొకేషన్ ఇది ఏముంది ಇದು ಗೋಮಾಳ పొజిషన్ అయినప్పుడు అవుతుంది మంజూరు సరే మంజూరు అయితే జమీన్ నువ్వు చేసుకోవాలి పానీ దే ಅವ್ರದು ಅದು ಕೊಟ್ಟేట్లేదు గ్రానైట్ కాదు అదేం గ్రానైట్ రాయ ఏమే అవుట్ కానీ దాన్ని సేరాదు మీరు సేరాదు దాన్ని ఏమైనా పర్మిషన్ సార్ క్లీన్ ಮಾಡ್ಕೊಂತಾರೆ ಅದು ಮಾಡ್ಕೊಂಡಿದ್ರು ಲೊಕೇಶನ್ క్లీన్ చేయించుకునేది భూగర్భంలో ఉండే రాయిని తీసేది కాదు క్లీన్ చేయించేది నీకు ఇచ్చేది సర్కారు ఒట్టినరడి మాత్రమేనే నీకే కాదు ఎవరికే కానీ ఇక్కడ 10 జనాలు తెలియదు చెప్పండి మీరు వాళ్ళు చెప్పాలి కదా సర్వే నెంబర్ కాదు ఇప్పుడు మీరు వచ్చినారు కదా ఈడ్ చేయొద్దంటావా ఆడ్ చేయొద్దా ఆడి కట్టాలి అదేనా రోడ్ నువ్వు నేను ఇద్దరు ధర్మంగా మాట్లాడదాము వాయిద్యం వానికి పని మాదే ఉంటే మాకు ఇంటి ನನ್ನ ಸ್ವಂತ ಆಸ್ತಿ ಇಲ್ಲಿದ್ದು ಸರ್ವೆ ನಂಬರು 63/1 63/2 ಸುಮಾರು 10 ಎಕರೆ ಆಸ್ತಿ ನನ್ನಿದೆ. ಇಲ್ಲಿ ಇಲ್ಲೀಗಲ್ಲಾಗಿ ಗಣಿಗಾರಿಕೆ ಮಾಡಿಕೊಂಡು ನನ್ನ ಸ್ವಂತ ಜಮೀನಲ್ಲಿ ನನಗೆ ತೊಂದರೆ ಕೊಟ್ಕೊಂಡು ನನ್ನ ಜಮೀನೆಲ್ಲ ರೋಡ್ಗಳು ಮಾಡಿಕೊಂಡು ಕೇಳಿದ್ದಕ್ಕೆ ಲೋಕೇಶು ಈ ನಾರಾಯಣ ಸ್ವಾಮಿ ಅನ್ನೋರು ನನಗಿದೆ ತೊಂದರೆ ಕೊಡ್ತಾಯಿದ್ದಾರೆ.
ಇಲ್ಲಿ ಬಂದರೆ ಪಾಣ ಬೆದರಿಕೆ ಹಾಕ್ತಾರೆ. ರಾಜ್ಯಾರೋಷವಾಗಿ ಲಾರಿಗಳು ತುಂಬಿಕೊಂಡು ಸಾಗಿಸ್ತಾ ಇದ್ದಾರೆ. ತಮಿಳ್ನಾಡು, ಆಂಧ್ರ ಹೋಗ್ತಾ ಇದೆ. ನಾವು ಅಡ್ಡ ಮಾಡಿದ್ರೆ ಸಾಕು ನಮ್ಮ ಮೇಲೆ ಪಾಣ ಬೆದರಿಕೆ ಹಾಕ್ತಾರೆ. ಅದರಿಂದ ದಯವಿಟ್ಟು ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ಇಲ್ಲಿ ನಿಲ್ಲಿಸ್ಬೇಕು, ಇಲ್ಲಿಗಲ್ ಮೈನ್ಸ್ ನಿಲ್ಲಿಸ್ಬೇಕು ಅಂತ ನಮ್ಮ ಕೋರಿಕೆ. ದೊಡ್ಡ ದೊಡ್ಡ ಗ್ರ್ಯಾನೈಟ್ಗಾಗೋವು 12 ಅಡಿ ಉದ್ದ 4 ಅಡಿ ಆಗಲ್ಲ ಪೀಸುಗಳು ಹೊಡೆದು ಗ್ರ್ಯಾನೈಟ್ಗೆ ಎಲ್ಲ ಸಾಗಿಸ್ತಾ ಇದ್ದಾರೆ. ಎಲ್ಲ ಗ್ರ್ಯಾನೈಟು, ಯಾರು ಪರ್ಮಿಷನ್ ತಗೊಂಡಿಲ್ಲ, ಎಲ್ಲ ಇಲ್ಲಿಗಲ್ಲೇ. ಇದು ಗೋಮಾಳ ಇದೆ. ನಾನು ಲೀಸ್ ಹಾಕಿದ್ದೀನಿ. ಲೀಸ್ ಹಾಕಿ ನಾನು ಆ ಲೀಸ್ ಆಗಿದ್ದರೆ ಕೂಡ ನಾನು ಹೇಳಿದ್ರೆ ಕೂಡ ನನಗೆ ಯಾವುದೇ ಮೈಂಡ್ ಕೊಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಲಾರಿಗಳೇ 10 ವೀಲರೇ ಹೋಗ್ತದೆ ಅಂದರೆ ಅಫ್ಸಿಯಲ್ಗೆಲ್ಲ ಗೊತ್ತಿರ್ತದೆ. ಇಷ್ಟೊಂದು ರಾಜಾರೋಷವಾಗಿ ಜಮೀನುಗಳನ್ನೆಲ್ಲನೂ ಮಟ್ಟ ಮಾಡಿಕೊಂಡು ಬೆಟ್ಟ ಗುಡ್ಡಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅಫ್ಸಿಯಲ್ಗೆ ಇರಲ್ಲ. ಅದು 100% ಅಕ್ರಮನೇ. ಇದು 100% ಅಕ್ರಮನೇ, 100% ಇಲ್ಲಿಗಲ್ಲೇ. ಯಾರಿಗೂ ಮನಸ್ಸಿಂದ ಯಾರಿಗೂ ಇವ್ರಿಗೆ ಏನೂ ಇಲ್ಲ, ಡಾಕ್ಯುಮೆಂಟ್ ಇಲ್ದಿರೇ ಮಾಡ್ತಾ ಇರೋದು. ಇದು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಿದ್ದೀವಿ. ಮಾಸ್ತಿ ಪೊಲೀಸವರು ಕರೆದು ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ನಮ್ಮ ಪರವಾಗಿ ನಿಂತು ಮಾತಾಡೋವಾಗ ಇವ್ರು ಬರ್ತಾ ಇಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ, ಬರ್ತೀವಿ ಅಂತ ಅವ್ರಿಗೂ ತೊಂದರೆ ಕೊಟ್ಕೊಂಡು ನಮಗೂ ತೊಂದರೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಸರ್, ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ದಯವಿಟ್ಟು ಇದನ್ನು ಈ ಇಲ್ಲಿಗಲ್ ಮೈನ್ಸನ್ನು ನಿಲ್ಲಿಸ್ಬೇಕು. ಇಲ್ಲಾಂದರೆ ಇವ್ರ ಮಧ್ಯೆ ನಾವು ಇಲ್ಲಿ ಜಮೀನುಗಳು ಇಟ್ಕೊಂಡು ಇರೋಕ್ಕಾಗಲ್ಲ. ಅದರಿಂದ ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟು, ಈ ಇಲ್ಲಿಗಲ್ ಮೈನ್ಸನ್ನು ನಿಲ್ಲಿಸ್ಬೇಕು. ಸರ್, ಎಲ್ಲ ನಮ್ಮ ಜಮೀನುಗಳಿಗೆ ರೋಡ್ ಇದೆ, ರೋಡ್ಗಳು ಮಾಡ್ಕೊತಾ ಇದ್ದಾರೆ. ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ಬರ್ತಾರೆ. ರಾತ್ರಿ ಬಂದು ಇಟಾಚ್ ಎತ್ಕೊಬಂದು ಇನ್ನೊಂದು ಕಡೆ ರೋಡ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ಜಮೀನಲ್ಲಿರೋ ಗುಟ್ಟೆಗಳು ಕೂಡ ಕೇಳ್ದಿರ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿದ್ರೆ ಧಮಕಿ ಹಾಕ್ತಾರೆ. ಇಲ್ಲಿ ಬಂದು ಮಾತಾಡೋಕ್ಕೆ ಭಯ ಅವ್ರ ಹತ್ರ. ಅವರು ಏನು ಮಾಡ್ತೀಯ ಮಾಡ್ಕೊ ಹೋಗಿ, ನೀನು ಯಾರಿಗೆ ಹೇಳ್ತೀಯ ಹೇಳ್ಕೊ ಹೋಗಿ, ನಾವು ಹೋಗೋದೆ ಹಂಗೆ ಅಂತ ಹೇಳ್ತಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 2 ದಿನ ಆಯಿತು. ಇವಾಗ ಠಾಣೆಗೆ ಯಾರು ಬಂದು ಅವ್ರು ಕರಿತಾನೆ ಇದ್ದಾರೆ. ಇವ್ರು ಬಂದಿದ್ದಾರೆ, ಜಮೀನು ಓನರ್ ಪಾಣಿ ಮಿಟೇಷನ್ ಬಂದಿದ್ದಾರೆ. ಇವ್ರಿಗೇನೋ ರೆಸ್ಪಾನ್ಸ್ ಕೊಡೋಣ ಅಂತ ಪೊಲೀಸರು ನಮ್ಮ ಪರವಾಗಿ ಅಲ್ಲಿ ಮಾತಾಡ್ತಾರೆ. ಆದರೆ ಕೂಡ ಇವ್ರು ಬರ್ತಾ ಇಲ್ಲ. ಗುಂಡ್ಲುಪಳ್ಳೆ ನಾವು ನಿಂತಿರೋದು ಇವಾಗ, ಆ ಕಡೆ ರಾಜವರ್ಲಹಳ್ಳಿ 2 ಗ್ರಾಮದು. ಸುಮಾರು 1 ವರ್ಷದಿಂದ ನಡೀತಾ ಇದೆ ಸರ್ ಇದು. ನಾವು ಅವಾಗ ಬಂದು ಅಡ್ಡ ಹಾಕ್ತಾ ಇದ್ದೀವಿ, ಮಾಡಲ್ಲ ಅಂತಾರೆ, ನಿಲ್ಲಿಸ್ಬಿಡ್ತಾರೆ. ತಿರುಗಿ ನೈಟ್ ಆಗ್ಲಿಕ್ಕೆ ಬಂದು ಮಾಡ್ತಾ ಇರ್ತಾರೆ.